ಇವತ್ತು ಗೋಕಾಕ್ ಕ್ಷೇತ್ರದ ನಮ್ಮ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜಿ ಬಿ ಬೆಳಗಾರ್ ಸರ್ ನಮ್ಮ ಜೊತೆಗಿದ್ದಾರೆ. ನಿಜವಾಗೂ ಕೂಡ ಇವತ್ತು ಹುಷಾರಿಲ್ಲದಿದ್ದರೂ ಕೂಡ ನೇರವಾಗಿ ಆಸ್ಪತ್ರೆಯಿಂದನೇ ಬಂದು ಇವತ್ತೊಂದು ಕಾರ್ಯಾಗಾರದಲ್ಲಿ ಸುಮಾರು 1.5-2 ಗಂಟೆಗಳ ಕಾಲ ನಿರಂತರವಾಗಿ ಈ ಫಲಿತಾಂಶ ಸುಧಾರಣೆ ಬಗ್ಗೆ ಅವರು ಮಾತನಾಡಿದರು. ಅವರ ಈ ಒಂದು ಕಾಳಜಿ ನಿಜಕ್ಕೂ ಕೂಡ ಭಾಳಷ್ಟು ಸ್ಮರಣೀಯವಾಗಿರ್ತದೆ. ಸರ್, ಕಳೆದ ಬಾರಿಯ ಒಂದು ಫಲಿತಾಂಶದ ಬಂದ ನಂತರ ತಾವುಗಳು ಅವಿರತವಾಗಿ ಅವ್ಯಾಹತವಾಗಿ ಅಹರ್ನಿಸಿ ಕೆಲಸ ಮಾಡ್ತಾಯಿದ್ದೀರಾ. ಈ ಒಂದು ನಿಟ್ಟಿನಲ್ಲಿ ಕಳೆದ ಬಾರಿಗೂ ಮತ್ತು ಈ ಬಾರಿಗೂ ಒಂದು ಫಲಿತಾಂಶ ಉತ್ತಮ ಆಗುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ರಿ. ಇದರ ಒಂದು ಫಲಿತಾಂಶ ಅಂದರೆ ಇದೊಂದು ಪರಿಣಾಮ ಯಾವ ರೀತಿ ಆಗ್ಬೋದು ಅಂಥೇಳಿ ನಿಮ್ಮ ನಿರೀಕ್ಷತೆ ಸರ್? ನಮಸ್ಕಾರ ಸರ್. ಬಹುತೇಕ ನಾವೆಲ್ಲ ಗಾದೆ ಮಾತುಗಳನ್ನು ಕೇಳಿದ್ದೀವಿ ಸರ್. ಸೋಲು ಗೆಲುವಿಗೆ ಸೋಪಾನ ಅಂತ ತಿಳ್ಕೊಂಡು ನಿರಂತರವಾಗಿ ಗೆಲುವನ್ನು ಸಾಧಿಸಿಕೊಂಡು ಬಂದಿರುವಂಥ ಗೋಕಾಕ್ ಶೈಕ್ಷಣಿಕ ವಲಯದ ಎಲ್ಲ ಗುರುಬಳಗ ಮತ್ತು ವಿದ್ಯಾರ್ಥಿ ಬಳಗ ನಾವೆಲ್ಲೂ ಮೈ ಮರ್ತೀವಿ ಅಂತ ತಿಳ್ಕೊಂಡು ಅಂದ್ಕೊಳ್ತೇನೆ. ಕಳೆದ ವರ್ಷದ ಫಲಿತಾಂಶ ಕಡಿಮೆ ಆದದ್ದು ಬಹುತೇಕ ಅದು ಭಾಳಷ್ಟು ವಿಷಾದನೀಯ. ಪಾಲಕರಲ್ಲಿ ಮತ್ತು ಮಾನ್ಯ ಜನಪ್ರತಿನಿಧಿಗಳಲ್ಲಿ ನಾನು ಕ್ಷಮೆಯನ್ನು ಕೋರಲಿಕ್ಕೆ ಇಷ್ಟಪಡ್ತೀನಿ ಸರ್. ಯಾಕಂತಂದರೆ ಮಕ್ಕಳ ಶೈಕ್ಷಣಿಕ ಭವಿಷ್ಯವನ್ನು ರೂಪಿಸುವಂಥ ಸಂದರ್ಭದೊಳಗಡೆ ಯಾವುದೇ ಕಾರಣ ಇರ್ಬೋದು, ಆ ಕಾರಣಗಳನ್ನು ನಾವು ನೈತಿಕವಾಗಿ ಹೊರಬೇಕಾಗ್ತದೆ. ಅದು ನನ್ನ ಜವಾಬ್ದಾರಿಯಾಗಿತ್ತು ಸರ್. ಒಳ್ಳೆಯ ಫಲಿತಾಂಶ ಕೊಡಬೇಕಾಗಿತ್ತು. ಅದು ಕಳೆದ ಸಲ ನನಗೆ ಸಾಧ್ಯ ಆಗಲಾರದೆ ಹೋದದ್ದಕ್ಕೆ ನಾನು ಭಾಳಷ್ಟು ವಿಷಾದವನ್ನು ವ್ಯಕ್ತಪಡಿಸ್ತಾ ಆ ತಪ್ಪು ಈ ವರ್ಷ ಆಗಬಾರ್ದು ಅಂತ ತಿಳ್ಕೊಂಡು ಈ ವರ್ಷ ನನ್ನ ಎಲ್ಲ ಶಿಕ್ಷಕ ಬಳಗ ಬಹುತೇಕ ಸರ್ಕಾರಿ ಪ್ರೌಢಶಾಲೆ ಆಗಿರ್ಬೋದು, ಅನುದಾನಿತ ಆಗಿರ್ಬೋದು, ಅನುದಾನ ರಹಿತ ಪ್ರೌಢಶಾಲೆಗಳಲ್ಲಿ ಕೆಲಸ ಮಾಡುವಂಥ ಎಲ್ಲ ಶಿಕ್ಷಕ ಬಳಗದವರು ಜೂನ್ ತಿಂಗಳಿಂದ ನಾವು ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ಸರ್. ಬಹುತೇಕ ಫಲಿತಾಂಶ ಕುಂಠಿತ ಆಗಲಿಕ್ಕೆ ಪರೀಕ್ಷಾ ಪದ್ಧತಿಯಲ್ಲಿ ಆಗಿರುವಂಥ ಬದಲಾವಣೆಯು ಸಹಿತ ಒಂದು ಕಾರಣ ಆಗಿರ್ಬೋದು ಅಂತ ತಿಳ್ಕೊಂಡು ಹೊರಗಡೆಯಿಂದ ಮಾತು ಕೇಳಿ ಬರ್ತಾ ಇದೆ. ಅದೇನೇ ಇರಲಿ ಸರ್, ಬಟ್ ಆ ಮಕ್ಕಳಿಗೆ ಮನವರಿಕೆಯನ್ನು ಮಾಡಿಕೊಳ್ಳೋದ್ರ ಮೂಲಕ ಈ ವರ್ಷ ನಾವು ಒಳ್ಳೆಯ ಫಲಿತಾಂಶವನ್ನು ಪಡಿಬೇಕಾಗಿದೆ. ಮತ್ತು ಮಕ್ಕಳ ಭವಿಷ್ಯವನ್ನು ರೂಪಿಸುವಂಥ ಸಂದರ್ಭದಲ್ಲಿ ನಮಗೆಲ್ಲ ಪ್ರೇರಕ ಶಕ್ತಿಯಾಗಿ ನಿಲ್ಲೋದಪ್ಪ ಅಂತಂದರೆ ಫಲಿತಾಂಶ ಸರ್. ಮುಂದಿನ ದಿನಮಾನದಲ್ಲಿ ಮಕ್ಕಳು ಉತ್ತಮ ಭವಿಷ್ಯವನ್ನು ಕಟ್ಕೊಳ್ಬೇಕಾದಂಥ ಸಂದರ್ಭದಲ್ಲಿ ಪಾಲಕರಿಗೆ ಸಹಿತ ವಿಶ್ವಾಸ ಮೂಡಬೇಕಾಗ್ತದೆ. ಯಾಕಂತಂದರೆ ಮಗು ಒಳ್ಳೆಯ ಫಲಿತಾಂಶವನ್ನು ಪಡಿತಂದರೆ ಇವ ಮುಂದೆ ತನ್ನ ಭವಿಷ್ಯವನ್ನು ತಾನು ರೂಪಿಸ್ಕೊಳ್ತಾನೆ ಅನ್ನುವಂಥದ್ದನ್ನು ರೂಪಿಸ್ಕೊಳ್ಳಿಕ್ಕೆ ಆ ಫಲಿತಾಂಶ ಸಹಿತ ಕಾರಣ ಆಗ್ತದೆ. ಆ ನಿಟ್ಟಿನಲ್ಲಿ ಸಾಕಷ್ಟು ಚಟುವಟಿಕೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ ಸರ್. ಇವತ್ತಿನ ದಿವಸ ವಿಶೇಷವಾಗಿ ಇಲಾಖೆಯ ನಿರ್ದೇಶನದ ಮೇರೆಗೆ ಪ್ರಶ್ನೆ ಪತ್ರಿಕೆಯ ಕಾರ್ಯಾಗಾರವನ್ನು ಗೋಕಾಕ್ದಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿರುವಂಥ ಪ್ರಶಾಂತವಾಗಿರುವಂಥ ಸ್ಥಳ ವಲ್ಕ್ಯಾಡ್ ಅಕಾಡೆಮಿ ಫಾಲ್ ಸ್ಕೂಲಲ್ಲಿ ಇಟ್ಕೊಂಡಿದ್ದೀವಿ. ಇಲ್ಲಿ 3 ಭಾಷೆಗಳಿಗೆ ಸಂಬಂಧಪಟ್ಟಂಥ ಸುಮಾರು 185ಕ್ಕಿಂತ ಹೆಚ್ಚು ಜನ ಶಿಕ್ಷಕ ಬಂಧುಗಳು, ಜೊತೆಗೆ 3 ವಿಷಯಗಳಲ್ಲಿ ಅಂದರೆ ಭಾಷಾ ವಿಷಯಗಳಲ್ಲಿ ಸುಮಾರು 6 ಜನ ಸಂಪನ್ಮೂಲ ವ್ಯಕ್ತಿಗಳು ಪಾಲ್ಗೊಂಡಿದ್ದಾರೆ ಸರ್. ಈ ಒಂದು ವರ್ಕ್ಶಾಪದ ಮೂಲ ಉದ್ದೇಶ ಪ್ರಶ್ನಿಸುವ ಕೌಶಲ್ಯ ಎಲ್ಲಿರ್ತದನೋ ಅಲ್ಲಿ ಕಲಿಕೆ ಆಗ್ತದೆ ಅನ್ನುವಂಥದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ. ಮಕ್ಕಳಲ್ಲಿ ಪ್ರಶ್ನಿಸುವ ಕೌಶಲ್ಯ ಬೆಳಿಬೇಕನ್ನುವಂಥ ಆಶಯವನ್ನು ಇಲಾಖೆ ಹೊತ್ತಿದೆ. ಅದೇ ನಿಟ್ಟಿನಲ್ಲಿ ಪ್ರಶ್ನೆ ಆಧಾರಿತ ಬೋಧನೆ ಆಗಬೇಕು ಅಂತನ್ನುವಂಥದ್ದು. ಒಬ್ಬ ಶಿಕ್ಷಕ ಪ್ರಶ್ನೆ ಪತ್ರಿಕೆಯನ್ನು ತೆಗೆಯುವಲ್ಲಿ ಯಶಸ್ವಿಯಾದಾಗ ಮಾತ್ರ ಬಹುತೇಕ ಮಗುವನ್ನು ಫಲಿತಾಂಶವನ್ನು ನಾವು ಒಳ್ಳೆಯ ರೀತಿಯಾಗಿ ಬಯಸಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಒಬ್ಬರು ತೆಗೆಯುವುದು, ಪಾಠ ಬೋಧನೆಯನ್ನು ಒಬ್ಬರು ಮಾಡೋದು, ಪರೀಕ್ಷೆಯನ್ನು ಒಬ್ಬರು ಬರೆಯೋದು, ಮೌಲ್ಯಮಾಪನವನ್ನು ಒಬ್ಬರು ಮಾಡೋದು, ಈ ಎಲ್ಲ ಅನುಭವಗಳನ್ನು ಶಿಕ್ಷಕ ಹೊಂದಬೇಕಾಗಿದೆ. ಮೌಲ್ಯಮಾಪನ ಮಾಡುವಂಥದ್ದು ಮತ್ತು ಬೋಧನೆ ಮಾಡುವುದರ ಜೊತೆಗೆ ಪ್ರಶ್ನೆ ಪತ್ರಿಕೆಯನ್ನು ತೆಗೆಯುವಂಥ ಒಂದು ಸ್ಕಿಲ್ಲನ್ನು ಡೆವಲಪ್ ಮಾಡಬೇಕು. ಪರೀಕ್ಷಾ ಪದ್ಧತಿಗಳಲ್ಲಿ ಕರ್ನಾಟಕ ಮೌಲ್ಯಾಂಕನ ಮಂಡಳಿ ಇದ್ದಿದ್ದು ಬದಲಾವಣೆಗಳನ್ನು ಮಾಡಿದಾಗ ಆ ಬದಲಾವಣೆಗಳನ್ನು ನಾವೆಲ್ಲ ಶಿಕ್ಷಕ ಬಂಧುಗಳಿಗೆ ತಲುಪಿಸಬೇಕಾದಂಥ ಜವಾಬ್ದಾರಿ ಇರ್ತದೆ ಸರ್. ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ಒಂದು ವರ್ಕ್ಶಾಪ್ ಮಾಡ್ತಾಯಿದ್ದೀವಿ. ಎಕ್ಸ್ಪರ್ಟ್ ರಿಸೋರ್ಸ್ ಪರ್ಸನ್ ನಮ್ಮ ಜೊತೆಗಿದ್ದಾರೆ ಮತ್ತು ನಮ್ಮ ಟೀಚರ್ಸ್ ಎಲ್ಲರೂ ಎಕ್ಸ್ಪರ್ಟ್ ಇದ್ದಾರೆ ಸರ್. 3 ಭಾಷೆಗಳಲ್ಲಿ ಇರುವಂಥ ಎಲ್ಲ ಶಿಕ್ಷಕರು ಅವರಿಗೆ ಒಂದು ಸ್ವಲ್ಪ ಬದಲಾದ ಸನ್ನಿವೇಶದಲ್ಲಿ ಬದಲಾದ ಮಾಹಿತಿಯನ್ನು ಕೊಡುವುದರ ಮೂಲಕ ನಾವು ತಿಳುವಳಿಕೆಯನ್ನು ಕೊಟ್ಟರೆ ನಮ್ಮ ಫಲಿತಾಂಶದ ಮೇಲೆ ಇದು ಒಳ್ಳೆಯ ಪರಿಣಾಮವನ್ನು ಬೀರ್ತದೆ ಅನ್ನುವಂಥ ಮಾತಿನಲ್ಲಿ ಯಾವುದೇ ಸಂದೇಹ ಇಲ್ಲ ಸರ್.
ಸರ್, ನಿಮ್ಮ ಒಂದು ಯೋಚನೆ ಮತ್ತು ಯೋಜನೆಗಳು ಇಡೀ ಕರ್ನಾಟಕದಲ್ಲಿಯೇ ಶಿಕ್ಷಣ ಕ್ಷೇತ್ರದಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಯೋಚನೆ ಮತ್ತು ಯೋಜನೆಗಳನ್ನು ಈಗಾಗಲೇ ದೃಢಪಟ್ಟಿದೆ. ಗುರುಮಾರ್ಗ ಕೂಡ ಅದನ್ನು ಸಾಕಷ್ಟು ಸಲ ಬೇತಿರಿ ಸರ್. ಇಲ್ಲಿ ಗುರುಮಾರ್ಗದ ಪತ್ರಿಕೆಯ ವತಿಯಿಂದ ನಮ್ಮದೊಂದು ಅಭಿಪ್ರಾಯ ಏನಂತಂದರೆ, ನಿಮ್ಮ ಯೋಚನೆ ಮತ್ತು ಯೋಜನೆಗಳು ಅದು ಅನುಶಾಸನಗೊಂಡ್ರೆ ನಿಜಕ್ಕೂ ಕೂಡ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಬಂದೇ ಬರುತ್ತೆ. ನಿಮ್ಮ ಒಂದು ಈಗ ಕಾರ್ಯಾಧ್ಯಕ್ಷತೆಗೆ ನಮ್ಮ ಎಲ್ಲ ಶಿಕ್ಷಕರು ಕೂಡ ಕೈ ಜೋಡಿಸಿ ಜೊತೆಗೆ ಪಾಲಕ ಸಮೂಹವೂ ಕೂಡ, ವಿದ್ಯಾರ್ಥಿ ಸಮೂಹ, ಪಾಲಕ ಸಮೂಹ ಎಲ್ಲರೂ ಒಟ್ಟಿಗೆ ಮಾಡಿದರೆ ಕರ್ನಾಟಕದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಕಾರ್ಯ ಸಾಧನೆಯನ್ನು ಮಾಡ್ಬೋದು. ಆ ನಿಟ್ಟಿನಲ್ಲಿ ನಿಮ್ಮ ಇಷ್ಟೊಂದು ಅನಾರೋಗ್ಯದ ಮಧ್ಯದಲ್ಲಿಯೂ ಕೂಡ ತಾವು ಬಂದು ಶಿಕ್ಷಕರ ಜೊತೆ ಮಾತನಾಡಿದ್ದೀರಿ ಸರ್. ಈ ಒಂದು ಸಂದೇಶ ಎಲ್ಲ ಮಕ್ಕಳಿಗೂ, ಶಿಕ್ಷಕರಿಗೂ, ಪಾಲಕರಿಗೂ ಹೋಗಲಿ. ಗೋಕಾಕ ಒಂದು ಶಿಕ್ಷಣ ಕ್ಷೇತ್ರ ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಲಿ ಮತ್ತು ಅದಕ್ಕೆ ನಮ್ಮ ಗುರುಮಾರ್ಗ ವಾಹಿನಿ ಸದಾ ಜೊತೆಗಿರುತ್ತೆ. ನಿಮ್ಮ ಯೋಜನೆಗಳನ್ನು ಮೇಲೆ ನಮ್ಗೆ ತಿಳಿಸ್ತಾರೆ. ನಿಮ್ಗೆ ಬೇಗ ಆರೋಗ್ಯ ಆಗಲಿ ಸರ್. ಯಾಕಂತಂದರೆ ನಿಮ್ಮ ಕಾರ್ಯ, ನಿಮ್ಮ ಸಲಹೆ, ಸೂಚನೆ, ಮಾರ್ಗದರ್ಶನ ತುಂಬ ಇದೆ. ಹಾಗಾಗಿ ಈ ಒಂದು ಕಾರ್ಯಾಗಾರ ಯಶಸ್ವಿಯಾಗಲಿ ಅಂಥೇಳಿ ಗುರುಮಾರ್ಗ ಈ ಸಂದರ್ಭದಲ್ಲಿ ಒಂದು ಆಶೆಯನ್ನು ವ್ಯಕ್ತಪಡಿಸ್ತಾರೆ. ನಮಸ್ಕಾರ. ಧನ್ಯವಾದಗಳು ಸರ್. ಗುರುಮಾರ್ಗ ವಾಹಿನಿ ಇದ್ದಿದ್ದು ಬಹುತೇಕ ಶಿಕ್ಷಣ ಕ್ಷೇತ್ರದಲ್ಲಿ ಮಾತ್ರ ಭಾಳ ತುಂಬ ದೊಡ್ಡದಾಗಿರುವಂಥ ಕೆಲಸ ಮಾಡ್ತದೆ. ಶಿಕ್ಷಕರಿಗೆ ಸ್ಫೂರ್ತಿಯನ್ನು ಕೊಡುವಂಥದ್ದು, ಇಲಾಖೆಗೆ ಪ್ರೇರಕ ಶಕ್ತಿಯಾಗಿ ಕೆಲಸ ಮಾಡ್ತಾಯಿದೆ. ಹೆಸರು ಸಹಿತ ಭಾಳಷ್ಟು ಚೆನ್ನಾಗಿದೆ, ಗುರು ವಾಹಿನಿ ಅಂತನ್ನುವಂಥದ್ದು. ನಿಮ್ಮ ವಾಹಿನಿಗೆ ನಾನು ಅನಂತ ಅಭಿನಂದನೆಗಳನ್ನು ಹೇಳ್ತೀನಿ ಸರ್. ಈ ವಾಹಿನಿಯ ಮೂಲಕ ಈ ನಾಡಿನ ಎಲ್ಲ ಪಾಲಕರಿಗೆ, ನಮ್ಮ ಗೋಕಾವಿ ನಾಡಿನ ಎಲ್ಲ ಪಾಲಕರಲ್ಲಿ ಒಂದು ವಿನಂತಿ ಏನಪ್ಪ ಅಂತಂದ್ರೆ, ಈ ವರ್ಷ ತಮ್ಮ ಮಕ್ಕಳು SLC ಓದ್ತಾ ಇದ್ದಾರೆ. ಮಕ್ಕಳಲ್ಲಿ ಓದುವ ಛಲ ಮೂಡಿಸ್ರಿ. ದಯಮಾಡಿ ಆ ಮಕ್ಕಳಿಗೆ ಓದಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಸರ್. ಪರೀಕ್ಷೆಯ ಸಂದರ್ಭದಲ್ಲಿ ಮಕ್ಕಳು ಸ್ವತಂತ್ರವಾಗಿ ಯಾವುದೇ ರೀತಿಯಾಗಿರುವಂಥ ಅನ್ಯ ಮಾರ್ಗದಿಂದ ಪರೀಕ್ಷೆಯನ್ನು ಎದುರಿಸಲಾರದೆ ಇಲಾಖೆಯ ನಿಯಮಾನುಸಾರ ಪರೀಕ್ಷೆಯನ್ನು ಎದುರಿಸಲಿಕ್ಕೆ ಅವರಿಗೆ ಪೂರಕವಾಗಿರುವಂಥ ವಾತಾವರಣವನ್ನು ನಿರ್ಮಾಣ ಮಾಡಿರಿ. ನಮ್ಮ ಮಕ್ಕಳು ಜಾಣರಿದ್ದಾರೆ, ಅವರಲ್ಲಿ ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸ ನಿಮ್ಮಿಂದಾಗಲಿ. ದಯಮಾಡಿ ಇನ್ಮೇಲೆ ಮಕ್ಕಳನ್ನು ಶಾಲೆಯಿಂದ ದೂರ ಇಡಬೇಡ್ರಿ. ಆ ಮಕ್ಕಳನ್ನೆಲ್ಲರನ್ನೂ ಶಾಲೆಗೆ ಕಳಿಸ್ರಿ. ಅಕಸ್ಮಾತಾಗಿ 1 ದಿನ 2 ದಿನ ಯಾವುದಾದ್ರೂ ಕಾರಣಕ್ಕೆ ಅವರು ಶಾಲೆ ತಪ್ಪಿಸ್ತಾರೆ ಅಂದರೆ ಮಕ್ಕಳು ಶಾಲೆಗೆ ಬಂದರೆ ಭಾಳಷ್ಟು ಚೆನ್ನಾಗಿ ಆಗ್ತದೆ. ಅದೇ ರೀತಿಯಾಗಿ ಮಕ್ಕಳು ಸಹಿತ ಅಪ್ಪ ಅಮ್ಮನಿಗೆ ಒಂದು ಭರವಸೆಯನ್ನು ಮೂಡಿಸೋದ್ರ ಸಲುವಾಗಿ ಶಾಲೆಗೆ ತಾವೆಲ್ಲ ಬನ್ನಿ ಮಕ್ಕಳ, ನಿಮ್ಮ ಜೊತೆ ನಾವಿದ್ದೀವಿ, ಇಲಾಖೆ ಇದೆ, ಪಾಲಕರಿದ್ದಾರೆ, ಮಾನ್ಯ ಜನಪ್ರತಿನಿಧಿಗಳಿದ್ದಾರೆ, ಶಿಕ್ಷಕ ಬಂಧುಗಳು ನಿಮ್ಮ ಸಲುವಾಗಿ ಭಾಳಷ್ಟು ಕೆಲಸ ಮಾಡ್ತಾಯಿದ್ದಾರೆ. ಇದರ ಲಾಭವನ್ನು ಪಡೆದುಕೊಳ್ಳೋದ್ರ ಮೂಲಕ ನೀವೆಲ್ಲ ಅದ್ಭುತವಾಗಿರುವಂಥ ಭವಿಷ್ಯವನ್ನು ರೂಪಿಸಿಕೊಡ್ರಿ ಅಂತ ಇಟ್ಟುಕೊಂಡು ಹಾರೈಸ್ತೀನಿ. ಈ ವರ್ಷ ನಾವೆಲ್ಲ ಸನ್ನದ್ರಾಗೋಣ. ಒಂದು ಮಾತು, ಗೆಲುವಿಗಾಗಿ ನಾವು ನೀವು ಮತ್ತು ರೆಡಿ ಟು ವಿನ್ ಅಂತ ತಿಳ್ಕೊಂಡು ಒಂದು ನಮ್ಮದು ಹಳೆಯ ಸ್ಲೋಗನ್ ಇದೆ ಸರ್. ಆ ಸ್ಲೋಗನನ್ನು ಮತ್ತೊಮ್ಮೆ ನೆನಪು ಮಾಡ್ಕೊಳ್ತಾ ಗೆಲುವಿಗಾಗಿ ನಾವೆಲ್ಲ ಸನ್ನದ್ರಾಗೋಣ. ಬದುಕಿನಲ್ಲಿ ಗೆಲುವನ್ನು ಸಾಧಿಸುವಂಥ ನಿಟ್ಟಿನಲ್ಲಿ ಮಕ್ಕಳನ್ನು ತಯಾರು ಮಾಡೋಣ. ಅದಕ್ಕೆ ಪ್ರೇರಕ ಶಕ್ತಿಯಾಗಿರುವಂಥ ಎಲ್ಲರಿಗೂ ವಂದಿಸಿ ನಾನು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ ಸರ್. ಜೈ ಹಿಂದ್. ನಮಸ್ಕಾರ.